ಪೂಜೆಗೆ ಟೈಮ್ ಆಯಿತು, ಪುರೋಹಿತರು ಕಾಯ್ತಾ ಇದ್ದಾರೆ. ಪುರುಷೋತ್ತಮ ಏನೂ ಬರಲಿಲ್ವಾ? ಯಾವಾಗ ತಾನೇ ಪುರುಷೋತ್ತಮ ಹೇಳಿ ಟೈಮಿಗೆ ಸರಿಯಾಗಿ ಬಂದಿದ್ದಾರೆ. ನಮ್ಮನ್ನ ಕಾಯಿಸಿ ಸತಾಯಿಸೋದು ಅಂದ್ರೆ ಅವ್ರಿಗೆ ಇಷ್ಟ ಅನ್ಸತ್ತೆ ಅಲ್ವಾ ವಿಜಯ್? ನನ್ನ ಜೀವನದಲ್ಲಿ ನಾನು ಯಾರನ್ನೂ ನಂಬದವನಲ್ಲ. ನನ್ನನ್ನು ನಂಬಿಸಿ ಇಷ್ಟು ಚೆನ್ನಾಗಿ ಮೋಸ ಮಾಡಿದ್ದು ಅಂದರೆ ಪುರುಷೋತ್ತಮನ ಬಿಟ್ಟರೆ ಮತ್ತೊಬ್ಬರಿಲ್ಲ. ಶೇಖರ್, ಆಗಿರೋ ಗಾಯನ ವಾಸಿ ಮಾಡಕ್ಕೆ ನೋಡಬೇಕೇ ಹೊರತು ಕೆರೆದು ಹುಣ್ಣು ಮಾಡ್ಕೊಳಕ್ಕೆ ಹೋಗ್ಬಾರ್ದಪ್ಪ. ಪುರುಷೋತ್ತಮ ಸಹನ ಬಂದರು. ಸಹನ ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಮ್ಮ. ಪುರುಷೋತ್ತಮ್, ನೀವು ಚೆನ್ನಾಗಿದ್ದೀರಾ? ಅಣ್ಣ, ಅತ್ತಿಗೆ ಚೆನ್ನಾಗಿದ್ದೀರಾ? ನೀನಲ್ಲಿ ಚೆನ್ನಾಗಿದ್ರೆ ವಿಜಯ್ ಚೆನ್ನಾಗಿರ್ತಾಳೆ. ಶೇಖರ್, ಸರಿ, ನಿಮ್ಮ ಹೆಸರಲ್ಲಿ ಮತ್ತೆ ಸಹನ ಹೆಸರಲ್ಲಿ ಪೂಜೆ ಮಾಡಿಸ್ತಿದ್ದೀವಿ, ಬನ್ನಿ. ಒಂದು ನಿಮಿಷ. ಇವತ್ತು ಹೇಳ್ತಾ ಇದ್ದೀನಿ, ನನ್ನ ಹೆಂಡತಿ ಸಹನ ಅಲ್ಲ. ನನಗೆ ಯಾವತ್ತೂ ಸಹನ ಅವ್ರ ಮೇಲೆ ಪ್ರೀತಿ ಬಂದಿಲ್ಲ, ಬರೋದು ಇಲ್ಲ. ನನ್ನ ಮನಸ್ಸು ತುಂಬಿರೋದು ಚೈತ್ರ, ನಾನು ಮದುವೆ ಆಗಿರೋದು ಚೈತ್ರ ಅಂತ. ಸಹನಾಗೆ ನನ್ನ ಮನಸ್ಸಲ್ಲಾಗಲಿ ಬಾಳಲ್ಲಾಗಲಿ ಯಾವ ಸ್ಥಾನನೂ ಇಲ್ಲ. ಶೇಖರ್, ನೀವು ನಮ್ಮ ಅಕ್ಕನ ಮದುವೆ ಆಗಿದ್ದೀರಾ, ಅವಳಿಗೊಂದು ಬಾಳು ಕೊಟ್ಟಿದ್ದೀರಾ. ಅದಕ್ಕೋಸ್ಕರ ನಾನು ಜೀವನ ಪರ್ಯಂತ ಋಣಿಯಾಗಿರ್ತೀನಿ. ನಿಮ್ಮ ತಂಗಿನ ಮದುವೆ ಆಗೋದಕ್ಕೆ ನಾನು ಒಪ್ಕೊಂಡಿದ್ದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಮದುವೆ ಅನ್ನೋದು ಬ್ರಹ್ಮಗಂಟು. ನನಗೆ ಗೊತ್ತಿಲ್ಲದೆ ಚೈತ್ರನ ನಾನು ಮದುವೆ ಆಗಲೇಬೇಕಾಗಿತ್ತು. ಆಗಲೂ ನಮ್ಮ ಅಕ್ಕನ ಬದುಕು, ಸಹನನ ಕನಸು ಎಲ್ಲ ನನ್ನ ಕಣ್ಮುಂದೆ ಬಂತು. ಆದರೆ ವಿಧಿ ಅದನ್ನೆಲ್ಲ ಮೀರಿ ನಾನು ಚೈತ್ರನ ಮದುವೆ ಮಾಡ್ಕೊಳ್ಳೋ ಹಾಗೆ ಮಾಡ್ತು.